ಹಾ ನಾಗಾರ್ಜುನ್. ತುಳಸಿ, ಝಾನ್ಸಿ ಕಂಡೀಷನ್ ಇವಾಗ ಹೇಗಿದೆ? ಡಾಕ್ಟರ್ ಏನಂದ್ರು? ಅವಳೇನೋ ಹುಷಾರಾಗ್ತಿದ್ದಾಳೆ ನಾಗಾರ್ಜುನ್, ಆದ್ರೆ ಅಪ್ಪನ ಮನಸ್ಥಿತಿನೇ ಹದಗೆಡ್ತಾ ಇದೆ. ತುಳಸಿ, ಏನ್ ಹೇಳ್ತಾ ಇದೀಯಾ? ಮಾವನ್ಗೇನಾಯ್ತು? ಅವ್ರಿಗೇನಾದ್ರೂ? ಅವ್ರಿಗೇನಾಗುತ್ತೆ? ಏನೂ ಆಗಿಲ್ಲ, ಆದ್ರೆ ಅವ್ರ ಬುದ್ಧಿ ಇದೆಯಲ್ಲ ಅದು ಬೇರೆನೆ ಯೋಚನೆ ಮಾಡ್ತಾ ಇದೆ. ಅಂದ್ರೆ ಇವಾಗ ಆ ಝಾನ್ಸಿ ಹುಷಾರ್ ಹಾಕ್ತಿದ್ದಾಗೆ ರಾಘು ಜೊತೆ ಬದುಕ್ಬೇಕು ಅಂತ ಬಯಸ್ತಾ ಇದ್ದಾರೆ. ಅವ್ರು ಮಾತ್ರ ಅಲ್ಲ ತುಳಸಿ, ಒಳ್ಳೆ ಮನ್ಸಿರೋ ಯಾರೇ ಆದ್ರೂ ಅದನ್ನೇ ಬಯಸ್. ಬೇರೆ ಯಾರಾದ್ರೂ ಯಾಕೆ? ಈ ಕ್ಷಣದಲ್ಲಿ ನಾನು ಕೂಡ ಅದನ್ನೇ ಬಯಸ್ತಾ ಇದ್ದೀನಿ. ತುಳಸಿ, ನಾನ್ ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಇಷ್ಟೆಲ್ಲ ಅಡೆತಡೆಗಳನ್ನ ದಾಟಿ ಇವಾಗ ಏನೋ ಎಲ್ಲ ಒಳ್ಳೇದಾಗ ಒಂದು ಹಂತಕ್ಕೆ ಬಂದು ತಲುಪಿದಾಗ ನೀನು ಮತ್ತೆ ನಿನ್ನ ಬುದ್ಧಿನ ಉಪಯೋಗಿಸಿ ಅವ್ರಿಬ್ರ ದೂರ ಮಾಡೋಕೆ ಪ್ರಯತ್ನ ಮಾಡಬೇಡ ತುಳಸಿ. ತುಳಸಿ, ನೀನು ಒಬ್ಳು ಹೆಣ್ಣು, ಇನ್ನೊಂದು ಹೆಣ್ಣಿಗೆ ಕೆಟ್ಟದನ್ನ ಬಯಸ್ಬೇಡ. ಅವಳು ಇಷ್ಟಪಟ್ಟೊಂದ್ ಜೊತೆ ಅವಳು ಬದುಕಲಿ, ಹಾಗೆ ಹಾರೈಸು ನೀನು. ತುಳಸಿ, ಮನುಷ್ಯ ಅಂದ್ಮೇಲೆ ತಪ್ಪ ಮೇಲೆ ತಪ್ಪನ್ನೇ ಮಾಡ್ತಾ ಇರಬಾರ್ದು. ಇನ್ನು ಮುಂದಾದ್ರೂ ನಿನ್ನನ್ನ ನಿಂತ್ಕೋ, ಖಂಡಿತ ನೀನು ಮಾಡಿರೋ ಎಲ್ಲಾ ಪಾಪಗಳು ಕಳಿಯುತ್ತೆ. ಇಷ್ಟೆಲ್ಲ ಆದ್ಮೇಲೂ ನೀನು ಮತ್ತೆ ಅವ್ರನ್ನ ದೂರ ಮಾಡ್ಲೇಬೇಕು ಅಂತ ಹೊರಟ್ರೆ ಅದು ನಿನ್ನ ಮುಟ್ಟಾಳತನ ಆಗತ್ತೆ. ಜೊತೆಗೆ ಈಗ ನಿಂಗೆ ಸಿಕ್ಕಿರೋ ಪ್ರೀತಿ ಕೂಡ ಕಳ್ಕೋಬೇಕಾಗತ್ತೆ. ನನ್ನ ಪ್ರಕಾರ ಹೇಳೋದಾದ್ರೆ ಇನ್ನು ಮುಂದೆ ನಿನ್ನ ಬೇರೆ ಯಾವ ಆಟಗಳು ನಡೆಯಲ್ಲ. ಮುಂದೆ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಿ. ತಾತ ಝಾನ್ಸಿ ಮೇಡಮ್ ಪ್ರಜ್ಞೆ ಬರುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ, ನೀವು ಬಂದಿಲ್ಲ ನೋಡಿ. ನಿಮ್ಮ ಮೊಮ್ಮಗಳಿಗೆ ಈಗ ಸ್ವಲ್ಪ ಸ್ವಲ್ಪ ಪ್ರಜ್ಞೆ ಬರ್ತಾ ಇದೆ. ಇಂಥ ಟೈಮಲ್ಲಿ ಅವ್ರಿಗೆ ಇಷ್ಟ ಆದವರು ಅವ್ರ ಮುಂದೆ ಹೋದ್ರೆ ಖಂಡಿತ ಬೇಗ ಚೇತರಿಸ್ಕೊಳ್ಳೋ ಚಾನ್ಸಸ್ ಇದೆ. ಸೊ ಬೇಗ ಹೋಗಿ ಮಾತಾಡ್ಸೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಡಾಕ್ಟರ್. ಮೊದಲು ನೀನು ಹೋಗಿ ಮಾತಾಡ್ಸಪ್ಪ, ಯಾಕೆಂದ್ರೆ ಅವಳಿಗೆ ಆಕ್ಸಿಡೆಂಟ್ ಆದಾಗ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಬಂದು ಓಡಾಡಿದ್ದೆ ನೀನೇಪ್ಪ. ನೀನು ಹೋದ್ರೆ ಅವಳಿಗೆ ಸಂತೋಷ ಆಗ್ಬೋದು. ಹೋಗು ಮಾತಾಡ್ಸು, ಹೋಗು. ಹಾ ತಾತ. ಏ ರಾಘವೇಂದ್ರ, ನಿಂತ್ಕೊಳ್ಳೋ. ನೀನ್ ಒಳಗ್ ಹೋಗ್ಬಾರ್ದು, ಮತ್ತೆ ನಮ್ ಝಾನ್ಸಿ ಲೈಫ್ ಅಲ್ಲಿ ಎಂಟರ್ ಆಗ್ಬಾರ್ದು. ಅಂಡರ್ಸ್ಟ್ಯಾಂಡ್? ತುಳಸಿ, ಏನ್ ಮಾತಾಡ್ತಾ ಇದೆಯಮ್ಮ? ಹೂನಪ್ಪ, ಇವನಿಂದ ನಮ್ ಝಾನ್ಸಿ ಜೀವನ ಹಾಳಾಗಿರೋದು ಸಾಕು. ಇವತ್ತು ನಮ್ ಝಾನ್ಸಿ ಒಳಗಡೆ ಆ ಪರಿಸ್ಥಿತಿಯಲ್ಲಿ ಇದಲ್ಲ, ಅವಳಿಗಿಂತ ಗತಿ ಬಂದಿದೆ ಅಂದ್ರೆ ಅದಕ್ಕೆ ಇವನೇ ಕಾರಣ. ಇವತ್ ನೀನ್ ನನಗ್ ಬೈದ್ರು ಪರವಾಗಿಲ್ಲ, ನಾನಂತೂ ಇವನ್ನ ಒಳಗಡೆ ಹೋಗೋದಕ್ ಬಿಡಲ್ಲ. ಮೇಡಮ್ ನೋಡಿ, ನೀವು ತಪ್ಪು ಮಾಡ್ತಾ ಇದ್ದೀರಾ. ಝಾನ್ಸಿಗೆ ರಾಘು ಜೀವ ಅನ್ನೋದನ್ನ ಮರೆತು ಮಾತಾಡ್ತಾ ಇದ್ದೀರಾ. ಝಾನ್ಸಿ ಪ್ರಾಣ ಕಾಪಾಡಕ್ಕಾಗಲ್ಲ ಅಂತ ಎಲ್ರು ಕೈ ಚೆಲ್ ಕೂತಾಗ ಅವಳು ಪ್ರಾಣ ಕಾಪಾಡ್ತೀನಿ ಅಂತ ಸಂಕಲ್ಪ ಮಾಡಿ ಪ್ರಯತ್ನ ಮಾಡಿ ಫಲ ಪಡ್ಕೊಂಡ್ ಬಂದಿರೋ ಗಂಡನ್ನೇ ನೋಡಕ್ ಬಿಡಲ್ಲ ಅಂದ್ರೆ ಏನರ್ಥ? ಮಿಸ್ಟರ್, ಇದು ನಮ್ಮನೆ ವಿಷಯ, ನೀನ್ ಇಂಟರ್ಫಿಯರ್ ಆಗ್ಬೇಡ. ಸರಿ ಮೇಡಮ್, ಇರ್ಬೋದು ನಿಮ್ಮನೆ ವಿಷಯನೇ, ಆದ್ರೆ ಇದು ತಂಗಿ ಜೀವನದ ಪ್ರಶ್ನೆ. ಇನ್ನೊಂದು ವಿಷಯ ತಿಳ್ಕೊಳ್ಳಿ, ರಾಘುನ ತಂಗಿನ ಯಾರ ಕೈಲೂ ದೂರ ಮಾಡಕ್ ಇನ್ ಮುಂದೆ ಸಾಧ್ಯ ಇಲ್ಲ. ಏಯ್, ನನಗ್ ನಿನ್ನ ಉಪದೇಶ ಅಗತ್ಯ ಇಲ್ಲ. ತುಳಸಿ, ಯಾಕಮ್ಮ ಏನೇನೋ ಮಾತಾಡ್ತಾ ಇದ್ಯಾ? ಯಾರ ಜೊತೆ ಮಾತಾಡ್ತಾ ಇದ್ಯಾ? ಏನ್ ಮಾತಾಡ್ತಾ ಇದ್ಯಾ? ನಿಗಾ ಇಟ್ಕೊಂಡು ಮಾತಾಡು. ಸಾರಿ ಅಪ್ಪ, ನಾನ್ ಮಾತಾಡ್ತಾ ಇರೋದು ನಿಮಗ್ ತಪ್ಪು ಅನಿಸ್ಬೋದು, ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಇಂಟೆನ್ಷನ್. ನಿಂದ ಇದುವರೆಗೂ ನಮ್ ಝಾನ್ಸಿಗೆ ಒಳ್ಳೇದ್ ಏನೂ ಆಗಿಲ್ಲ, ಬರೀ ಕೆಟ್ಟದೇ ಆಗಿರೋದು. ಅದಕ್ಕೆ ನಾನಂತೂ ಇವನ್ನ ಒಳಗಡೆ ಹೋಗೋದಕ್ಕೆ ಬಿಡಲ್ಲ. ತುಳಸಿ, ನಂಗೆ ಸಿಟ್ಟು ಬರ್ಸ್ಬೇಡ ನೀನು. ತಾತ ಒಂದ್ ನಿಮಿಷ, ನಾನ್ ಮಾತಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನನ್ನನ್ನ ಒಳಗಡೆ ಬಿಡಲ್ಲ ಅನ್ನೋದಕ್ಕೆ ನೀವ್ ಯಾರ್ರಿ? ನಾನು ನನ್ನ ಹೆಂಡತಿನ ನೋಡೋಕ್ ಹೋಗೋದನ್ನ ತಡೆಯೋ ಅಧಿಕಾರ ನಿಮಗ್ ಯಾರೀ ಕೊಟ್ಟಿದ್ದು? ನಮ್ಮಿಬ್ರು ಮಧ್ಯೆ ಇರೋ ಸಂಬಂಧ ಇನ್ನೂ ಮುಗ್ದಿಲ್ಲ, ಅದು ಮುಗಿಯೋದು ಇಲ್ಲ. ಯಾವತ್ತಿದ್ರು ಝಾನ್ಸಿ ಮೇಡಮ್ ನನ್ನ ಹೆಂಡತಿ, ನಾನು ಅವ್ರ ಗಂಡನೇ. ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ,
ಇನ್ನು ಮುಂದೆ ಆ ದೇವರೇ ಬಂದ್ರು ನಮ್ಮಿಬ್ರನ್ನ ದೂರ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನೀವ್ ಅರ್ಥ ಮಾಡ್ಕೊಂಡ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಅದೇ ಫ್ಯಾಮಿಲಿಗೋಸ್ಕರ ನನ್ನ ಪ್ರಾಣ ತೆಗಿತೀನಿ ಹೊರತು ನಿನ್ನಂತ ಹೆಮ್ಮರಿಗೆ ನಾನ್ ತಾಳಿ ಕಟ್ಟಲ್ಲ. ನನ್ನ ಕೈಲಿ ತಾಳಿ ಕಟ್ಟಿಸ್ಕೊಳೋದಿಕ್ಕೆ ನಿನಗೆ ಯಾವ ಅರ್ಹತೆ ಇದೆ? ನನ್ನ ತಂಗಿ ಬದುಕು ಬೀದಿಗೆ ಬರದೆ ಆದ್ರೆ ನಿಮ್ಮನ್ನು ಬೀದಿಗೆ ತಂದು ನಿಲ್ಲಿಸ್ತೇನೆ. ನೋ. ಏನಾಯ್ತು ಅನಿತಾ? ಇನ್ನು ಏನಾಗ್ಬೇಕಮ್ಮ? ನಿಮ್ ಕಣ್ ಮುಂದೆ ಆಗಿದ್ದ ಅವಮಾನ ಸಾಕಾಗಲ್ವಾ? ಪುಟ, ಹಳೆ ಗಾಯನ ಒರೆಸ್ತಾನೆ ಇದ್ರೆ ವಾಸಿ ಆಗಲ್ಲಮ್ಮ, ರಕ್ತಾನೆ ಬರೋದು. ಹಳೆ ನೆನಪಿನ ಜೊತೆ ಹೋದ್ರೆ ಹೊಸ ದಾರಿ ಕಾಣೋದಿಲ್ಲ, ಕತ್ಲದ ಪ್ರಪಂಚಕ್ಕೆ ಹೋಗ್ಬೇಕಾಗತ್ತೆ. ಅದನ್ನೆಲ್ಲ ಮರ್ತು ಬದುಕೋದಕ್ ನೋಡೆ. ಹೇಗ್ ಮರ್ತು ಮುಂದೆ ಸಾಗ್ಲಿ? ಕಣ್ಣು ಬಿಟ್ರು, ಕಣ್ಣು ಮುಚ್ಚಿದ್ರು, ಕಣ್ಣು ಮುಂದೆ ಅದೇ ಬರ್ತಾ ಇದೆ. ಹಾಗಿರ್ಬೇಕಾದ್ರೆ ನಾನ್ ಹೇಗ್ ಯೋಚನೆ ಮಾಡ್ದೆ ಇರ್ಲಿ? ಆಗಿದ್ದಾಗೋಯ್ತು. ಈಗ ಅದನ್ನೇ ನೆನಪು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ಹಾಳಾಗೋಗೋದು ನಿನ್ನ ಆರೋಗ್ಯ ಕಣಮ್ಮ. ನನ್ ಮಾತ್ ಕೇಳು ಪುಟ, ಅದನ್ನೆಲ್ಲ ಮರ್ತು ಬಿಡು. ಯಾವ್ದನ್ ಮರಿ ಅಂತ ಹೇಳ್ತಿದ್ಯಪ್ಪ? ಅವ್ನ್ ನನಗ್ ಹೊಡೆದಿದ್ದನ್ ಮರಿಬೇಕಾ ಅಥವಾ ಕೈಗ್ ಸಿಕ್ಕಿದ್ ಎಸ್ತದನ್ ಮರಿಬೇಕಾ? ಇಲ್ಲ ಮದ್ವೆ ಮಂಟಪಕ್ ಬಂದು ನಾಡ್ಕ ಆಡಿದ್ದನ್ ಮರಿಬೇಕಾ? ಹೇಳು, ಯಾವ್ದನ್ ಮರಿಲಿ? ನೋಡು ಅನಿತಾ, ಯಾವ ನೆನಪುಗಳು ನಮ್ ಸಂತೋಷನ ಕಿತ್ಕೊಳ್ಳುತ್ತೋ, ಯಾವ ನೆನಪುಗಳು ನಮ್ ಮನ್ಸಿಗೆ ನೆಮ್ಮದಿ ಕೊಡಲ್ವೋ ಅವನ್ನೆಲ್ಲ ಮರಿಬೇಕಣೆ. ಆಲ್ ರೈಟ್, ಆಲ್ ರೈಟ್. ನೀವ್ ಹೇಳ್ದಂಗ್ ಬೇಕಾರೆ ನಾನು ಅದನ್ನೆಲ್ಲ ಮರ್ತೋಗ್ತೀನಿ. ಆದ್ರೆ ಅವನು ನೀನು ಒಂದು ಹೆಣ್ಣ ಅಂತ ಕೇಳಿದ್ನಲ್ಲ, ಅದನ್ನ ಮರೆಯಕ್ ಸಾಧ್ಯ ಇಲ್ಲ. ಯಾಕೆ ಯಾಕೆ ನನ್ ಹೆಣ್ಣು ಅಲ್ವಾ ಅಮ್ಮ? ನನ್ನನ್ನೇ ಹೆಣ್ಣು ಕುಲಕ್ಕೆ ಅವಮಾನ ಅಂದ್ಮೇಲೆ ಆ ರೀತಿ ಏನಾದ್ರೂ ಮಾಡಿ ತೋರಿಸ್ಬೇಕು ಅಲ್ವಾಪ್ಪ? ಅದಕ್ಕೆ ಏನ್ ಮಾಡಕ್ಕಾಗುತ್ತ ನೀ? ಅವನಿಗೆ ಅವನ ಜೀವನದಲ್ಲಿ ಯಾವ ಹೆಣ್ಣು ಸಿಗ್ಬಾರ್ದು, ಅದ್ರಲ್ಲೂ ಆ ಝಾನ್ಸಿ ಅಂತೂ ಸಿಗ್ಲೇಬಾರ್ದು. ಯಾಕೆಂದ್ರೆ ಅವಳಿಗೋಸ್ಕರನೇ ತಾನೆ ಅವನ್ ನನ್ನ ಬಿಟ್ಟು ಹೋಗಿದ್ದು. ಅವಳಿಗೋಸ್ಕರನೇ ತಾನೆ ನನ್ನ ಮೇಲೆ ಕೈ ಮಾಡಿದ್ದು, ಪ್ರಶ್ನೆ ಮಾಡಿದ್ದು. ಅಂದ್ಮೇಲೆ ಅವಳೇ ಅವನಿಗೆ ಸಿಗಲ್ಲ ಅಂದ್ರೆ? ಬೇಡ ಅನಿತಾ, ನಿನ್ ಹೆತ್ತವರಾಗಿ ನಾವ್ ಹೇಳ್ತಾ ಇದೀವಿ, ಈ ಕೋಪ ದ್ವೇಷ ಯಾವ್ದು ಒಳ್ಳೇದಲ್ಲ ಕಣೆ. ಹಠ ದ್ವೇಷ ಸಾಧಿಸೋದ್ರಿಂದ ಹಾಳಾಗೋಗೋದು ನಿನ್ ಜೀವನನೇ ಕಣಮ್ಮ. ಐ ಡೋಂಟ್ ಕೇರ್ ಅಪ್ಪ. ನನ್ ದ್ವೇಷಕ್ಕೆ ನಾನೇ ಬಲಿಯಾದ್ರೂ ಪರವಾಗಿಲ್ಲ, ಆದ್ರೆ ಅವರಿಬ್ರು ಜೀವನನ ಬಲಿ ತಗೊಳ್ದೆ ನಾನ್ ಬಿಡೋದಿಲ್ಲ. ಬೇಡ ಅನಿ, ಇಷ್ಟೆಲ್ಲ ಆದ್ಮೇಲೂ ನೀನ್ ಈ ರೀತಿ ದ್ವೇಷ ಸಾಧಿಸೋದ್ ಬೇಕಾ? ನೀವಲ್ಲ, ಆ ದೇವ್ರೇ ಇಳಿದು ಬಂದ್ರು ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳಲ್ಲ. ಆ ಝಾನ್ಸಿ ರಾಗು ಒಂದಾಗೋಕೆ ನಾನ್ ಬಿಡೋಲ್ಲ. ಮೇಡಮ್ ಮೇಡಮ್ ನಿಜವಾಗ್ಲೂ ದೇವರು ದೊಡ್ಡವನು ಮೇಡಮ್. ನಿಮ್ಗಾಗಿದ್ದ ಆಕ್ಸಿಡೆಂಟ್ ನೋಡಿ ನಿಮ್ಗೆ ಏನಾಗುತ್ತೋ ಏನು ಅಂತ ಆತಂಕದಲ್ಲಿದ್ವಿ. ಇನ್ಮೇಲೆ ಯಾವ ಭಯನೂ ಇಲ್ಲ ಮೇಡಮ್, ಯಾವ ತೊಂದರೆನೂ ಇಲ್ಲ.
ಇಷ್ಟು ದಿನ ಇದ್ದಿದ್ದೆಲ್ಲ ಕನ್ಫ್ಯೂಷನ್ಸು ಕಷ್ಟಗಳು ಎಲ್ಲ ಎಲ್ಲ ಕ್ಲಿಯರ್ ಆಗೋಯ್ತು ಮೇಡಮ್. ಇಷ್ಟು ದಿವಸ ನಿಮ್ಮ ಮನಸ್ಸಲ್ಲಿತ್ತು ಒತ್ತಾಟ ನೋವುಗಳು ಅದಕ್ಕೆಲ್ಲ ಮುಕ್ತಿ ಸಿಕ್ತು. ಆದಷ್ಟು ಬೇಗ ನೀವು ಹುಷಾರಾಗಿ ಮನೆಗೆ ಹೋಗ್ಬೋದು. ಇನ್ನು ಮುಂದೆ ತಾತ ಆಸೆ ಪಟ್ಟಂಗೆ ನೀವು ಕಣ್ಣಂಗೆ ಬದುಕ್ಬೋದು ಮೇಡಮ್. ಈ ಕ್ಷಣದಿಂದನೇ ನೀವು ಆಸೆ ಪಟ್ಟ ಬದುಕು ನಿಮ್ದಾಗತ್ತೆ ಮೇಡಮ್. ಮತ್ತೆ ನೀವು ನನ್ನನ್ನ Who are you? ನನಗೆ ಆಕ್ಸಿಡೆಂಟ್ ಮಾಡ್ದವನ ಇಲ್ಲ ನನ್ನ ಕಾಪಾಡ್ದವನ? ರೀ ಏನ್ರಿ ಅದು ಒಳ್ಳೆ ವಿಷಯ ಅಂತ ಹೇಳ್ತಾ ಇದ್ರಲ್ಲ? ಜಾನ್ಸಿಗೆ ಪ್ರಜ್ಞೆ ಬಂದಿದೆಯಂತೆ. ಹೇಗೋ ಬಿಡು, ಆ ದೇವ್ರ ದೊಡ್ಡವನು. ನನ್ಗೀಗ ಸಮಾಧಾನ ಆಯ್ತು. ಆಮೇಲೆ ಅವಳನ್ನ ಇಲ್ಲಿಗೆ ನೇರವಾಗಿ ಕರ್ಕೊಂಡ್ ಹೇಳ್ಬೇಕಾಗಿತ್ತು ಗಣಪ. ಅಮ್ಮ, ನಾವೇನು ಹೇಳೋದೇ ಬೇಡ, ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ದ. ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಕಣೋ ಗಣಪ. ಅಯ್ಯೋ ದೊಡ್ಡಪ್ಪ, ನನ್ ಲಗೇಜ್ ಎಲ್ಲ ಅದಕ್ಕೆ ರೂಮಲ್ಲೇ ಇಟ್ಬಿಟ್ಟಿದೀನಿ. ಫಸ್ಟ್ ಅದನ್ನೆಲ್ಲ ತೆಗೆದು ರೂಮ್ ರೆಡಿ ಮಾಡ್ತೀನಿ ಇರಿ. ಮೊದ್ಲ ಕೆಲಸ ಮಾಡು. ಹಾಗೆ ಅವಳಿಗೆ ಸ್ವಾಗತ ಮಾಡೋದಕ್ಕೆ ಆರ್ತಿ ರೆಡಿ ಮಾಡ್ಕೊಳ್ಳಿ. ಜಾನ್ಸಿ ಫಸ್ಟ್ ಟೈಮ್ ಮನೆಗೆ ಬಂದಾಗ ಇವಳು ಯಾಕಾದ್ರೂ ಬರ್ತಿದ್ದಾಳೋ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಅವಳು ಎಷ್ಟೊತ್ತಿಗೆ ಬರ್ತಾಳಪ್ಪ ಅನಿಸ್ತಾ ಇದೆ. ನಿಮ್ ಮಾತು ನಿಜ ರೀ. ನಮ್ ಜಾನ್ಸಿ ನಮ್ಮೆಲ್ಲರ ಮನ್ಸನ್ನ ಗೆದ್ದು. ನಾನಂತೂ ಆವತ್ತು ಖುಷಿಯಾಗಿದ್ದೆ, ಇವತ್ತು ಇನ್ನ ಡಬಲ್ ಖುಷಿಯಾಗಿದ್ದೀನಿ. ಯಾಕಂದ್ರೆ ಇವತ್ತು ಅದಕ್ಕೆ ಮನೆ ಮೆಚ್ಚಿದ ಸೊಸೆ ಆಗ್ತಿರ್ತಾ ಇದ್ದಾಳೆ, ಅದಕ್ಕೆ. ಅಯ್ಯೋ, ಇವ್ರುಗಳು ನೋಡಿದ್ರೆ ಇಷ್ಟೊಂದು ಸಂಭ್ರಮ ಪಡ್ತಿದ್ದಾರೆ. ಆದ್ರೆ ನನ್ಗೆ ಏನ್ ಮಾತಾಡ್ಬೇಕು, ಯಾವ ರೀತಿ ರಿಯಾಕ್ಷನ್ ಕೊಡ್ಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ. ಏನಪ್ಪ ಮಾಡ್ಲಿ? ಏನೇ ಮಂಜುಳಾ, ಒಳ್ಳೆ ಗರ ಬಡ್ದೋಳ್ ತರ ನಿಂತ್ಕೊಂಡಿದ್ಯಾ? ಮನೆಗೆ ಸೊಸೆ ಬರ್ತಾ ಇರೋದು ನಿನಗ್ ಸಂತೋಷ ಆಗ್ತಾ ಇಲ್ವಾ? ಅತ್ತೆ, ಸಂತೋಷಕ್ಕೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಖುಷಿಗೆ ಏನ್ ಮಾತಾಡಕ್ಕೂ ಆಗದೆ ಸುಮ್ನೆ ನಿಂತ್ಬಿಟ್ಟಿದೀನಿ. ನಿನ್ನ ಮುಖ ನೋಡಿದ್ರೆ ಎಷ್ಟು ಸಂತೋಷವಾಗಿದ್ದೀಯಾ ಅಂತ ಗೊತ್ತಾಗ್ತಾ ಇದೆ. ಅಷ್ಟೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಮನೆ ಬರ್ತಾ ಇರೋ ಮುದ್ದು ಸೊಸೆನ ಮನೆ ತುಂಬಿಸ್ಕೊಳ್ಳೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನ ಮಾಡ್ಕೊಳ್ಳಿ, ಅಷ್ಟು ಸಾಕು. ಸರಿ ಬಾವ. ಅಮ್ಮ, ಬಾಜಾ ಭಜಂತ್ರಿನೂ ಕರ್ಸ್ಬಿಡ್ಲಾ? ಅದೆಲ್ಲ ಏನು ಬೇಡ, ಲಕ್ಷಣವಾಗಿ ಆರತಿ ಮಾಡಿ ಅವಳನ್ನ ಕರ್ಸ್ಕೊಳ್ಳೋಣ. ಅಜ್ಜಿ, ನಾನಂತೂ 2 ಸ್ಟೆಪ್ ಆಗ್ತೀನಿ, ನೀವೇನು ಹೇಳಂಗಿಲ್ಲ. ಆಯ್ತು. ಸದ್ಯ ದೇವ್ರ ದಯದಿಂದ ಎಲ್ಲಾ ಪರೀಕ್ಷೆಗಳನ್ನು ಎದುರಿಸಿ ಸಾವನ್ನ ಗೆದ್ದು ಮನೆಗೆ ಬರ್ತಾ ಇದ್ದಾಳೆ. ಅವಳು ಇನ್ಯಾವತ್ತೂ ಈ ಮನೆ ಬಿಟ್ಟು ಹೋಗದೆ ಇರೋ ತರಹ ನೀನೇ ನೋಡ್ಕೋಬೇಕಪ್ಪ ದೇವ್ರೆ. ಮೇಡಮ್, ನನ್ ಮುಂದೆನೆ ಬಂದು ಇಷ್ಟೊಂದೆಲ್ಲ ಮಾತಾಡ್ತಿದ್ಯಲ್ಲ. ಹೂ ಆರ್ ಯು? ಜಾನ್ಸಿ ಪುಟ್ಟಿ, ಇವನು ಅತ್ತ ಪ್ಲೀಸ್, ಇವ್ನ್ ಯಾರಾದ್ರೂ ಆಗಿರ್ಲಿ, ನನ್ ಮುಂದೆ ಯಾಕೆ ಕರ್ಕೊಂಡ್ ಬಂದ್ ನಿಲ್ಸಿದೀರಾ? ಗಂಡ ಜಾತಿ ಅಂದ್ರೆ ನನಗಾಗಲ್ಲ ಅಂತ ನಿಮಗ್ ಗೊತ್ತು ತಾನೆ? ನನಗ್ ಆಕ್ಸಿಡೆಂಟ್ ಮಾಡ್ದವನಾಗಿದ್ರೆ ಅದಕ್ಕೆ ಲೀಗಲ್ ಆಗಿ ಆಕ್ಷನ್ ತಗೊಳ್ಳಿ. ಇಲ್ಲ ನನ್ನ ಸೇವ್ ಮಾಡ್ದವನಾಗಿದ್ರೆ ಅವ್ನ್ ಏನ್ ಬೇಕೋ ಅದನ್ನ ಕೊಟ್ಟು ಕಳ್ಸಿ. ಇದನ್ನ ಬಿಟ್ಟು ಈಗ ನನ್ ಮುಂದೆ ಯಾಕೆ ತಂದು ಹೀಗ್ ನಿಲ್ಸಿದೀರಾ? ಏಯ್, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ನಿನಗ್ ಬರಕ್ ಪರ್ಮಿಷನ್ ಕೊಟ್ಟಿದ್ಯಾರು? ನೋಡು,
ನನಗ್ ಆಕ್ಸಿಡೆಂಟ್ ಆಗಿದೆ ಅನ್ನೋ ರೀಸನ್ ಇಟ್ಕೊಂಡು ನನ್ ಕಣ್ಮುಂದೆ ಬಂದ್ ನಿಂತಿದ್ಯಾ? ಕಣ್ಮುಂದೆ ನಿಂತ್ಕೋಬೇಡ. ಔಟ್, ಗೆಟ್ ಔಟ್. ಜಾನ್ಸಿ ರಿಲ್ಯಾಕ್ಸ್. ಗೆಟ್ ಔಟ್. ಜಾನ್ಸಿ ನನ್ನ ಮಾತು ಕೇಳಮ್ಮ. ಏನಾಯ್ತು? ವಾಟ್ ಇಸ್ ದಿಸ್? ಎಲ್ರು ಏನ್ ಮಾಡ್ತಿದ್ದೀರಾ? ಡಾಕ್ಟರ್, ಮುತ್ಲೋಣ ಹೊರಗಡೆ ಕಳ್ಸಿ. ಪ್ಲೀಸ್ ಎಲ್ರು ಹೊರಗಡೆ ಹೋಗಿ. ನಾವು ಗಲಾಟೆ ಮಾಡ್ತಾ ಇಲ್ಲ. ನಮ್ಮ ಮೊಮ್ಮಗಳು ಏನೇನೋ ಮಾತಾಡ್ತಾ ಇದ್ದಾಳೆ, ಅದಕ್ಕೆ ಗಾಬರಿ ಹಾಕಿದ್ವಿ ಅಷ್ಟೇ. ಏನಾಗಿದೆ ಅಂತ ನಾನು ಚೆಕ್ ಮಾಡ್ತೀನಿ. ದಯವಿಟ್ಟು ಎಲ್ರು ಹೊರಗಡೆ ಹೋಗಿ. ಪ್ಲೀಸ್. ಸಡನ್ ಆಗಿ ಜಾನ್ಸಿಗೆ ಏನಾಯ್ತು? ಅವಳು ಯಾಕೆ ಈ ರೀತಿ ಮಾತಾಡಿದ್ದು? ಸರ್, ಅವ್ರ ಮಾತಿನ ಶೈಲಿ ನೋಡಿದ್ರೆ ನನಗೆ ಯಾಕೋ ಮೊದ್ಲಿನ ಜಾನ್ಸಿ ಮೇಡಮ್ ನೋಡ್ದಂಗೆ ಆಗ್ತಾ ಇದೆ. ರಾಘು ಸರ್ನ ನೋಡಿ ನೀನ್ ಯಾರು ಅಂತ ಕೇಳಿದ್ರು. ತುಳಸಿ ಮೇಡಮ್ನ ನೋಡಿ ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಕೋಪ ಮಾಡ್ಕೊಂಡ್ರು. ಅಂದ್ರೆ ಅರ್ಥ ಅವರು ಪೂರ್ತಿಯಾಗಿ ಮೊದ್ಲಿನ ತರನೇ ಆಗ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಏನು ನೋಡ್ತಾ ಇದ್ರೆ ಕಣಿ ಹೇಳ್ತೀಯ? ಸುಮ್ಮನೆ ನಿಂತ್ಕೊಳ್ಳೋ, ಏನೇನೋ ಮಾತಾಡ್ಬೇಡ. ಜಾನ್ಸಿಗೆ ಏನೂ ಆಗಿಲ್ಲ, ಆಗೋದೂ ಇಲ್ಲ. ಯಜಮಾನ್ರೆ, ಮತ್ತೆ ರಾಘು ಸರ್ನ ಜಾನ್ಸಿ ಮೇಡಮ್ ಯಾಕೆ ಗುರ್ತಿಡಿಲಿಲ್ಲ? ರಾಯ್ ಅವರೇ, ಕೆಲವೊಂದ್ಸತಿ ಶಾಕ್ಗೊಳಗಾದಾಗ ಈ ರೀತಿ ಆದ್ರೂ ಆಗಿರುತ್ತೆ. ನೀವ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ರಾಮಾಚಾರ್ಯ ಅವರೇ. ಇದು ಶಾಕ್ಗೆ ಆಗಿರೋದು. ನೋಡಿ, ನಾವೇ ಏನೇನೋ ಮಾತಾಡ್ಕೊಂಡು ಯಾವುದೋ ನಿರ್ಧಾರಕ್ಕೆ ಬರೋದು ಬೇಡ. ಡಾಕ್ಟ್ರು ಚೆಕ್ ಮಾಡ್ತಾ ಇದ್ದಾರಲ್ಲ ಅವಳನ್ನ, ಆ ಡಾಕ್ಟ್ರು ಬಂದು ಏನು ಹೇಳ್ತಾರೆ ಕೇಳೋಣ. ಅಲ್ಲಿವರೆಗೂ ದಯವಿಟ್ಟು ಎಲ್ಲರೂ ತಾಳ್ಮೆಯಿಂದ ಇರಿ ಪ್ಲೀಸ್. ಹೌದು ಸರ್, ನೀವು ಹೇಳ್ತಾ ಇರೋದು ಸರಿಯಾಗಿದೆ. ನನ್ನ ಅಭಿಪ್ರಾಯದಲ್ಲಿ ತಂಗಿಗೆ ಆ ರೀತಿ ಏನೂ ಆಗಿರಲ್ಲ. ನಾವೆಲ್ಲರೂ ಧೈರ್ಯವಾಗಿರೋಣ. ನನ್ನ ಜಾನ್ಸಿ ಮೇಡಮ್ ಯಾಕೆ ಹಾಕಿ ಹೇಳಿದ್ರು? ಹಾಗಿದ್ರೆ ನಾನು ಅವ್ರಿಗೆ ನೆನಪಿಲ್ವಾ? ನಾನು ಮಾತನಾಡ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇದೆಯಾ? ಓಕೆ, ರಿಲ್ಯಾಕ್ಸ್ ಆಗಿ. ನಿಮ್ಮ ತಲೆಯಲ್ಲಿ ಏನೇ ಯೋಚನೆಗಳಿದ್ರು ತೆಗೆದಾಕಿ. ಇವಾಗ ನಾನು ಕೇಳಿದ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡ್ತಾ ಹೋಗಿ. ಗುಡ್. ನಿಮ್ಮ ಹೆಸರೇನು? ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ. ವೆರಿ ಗುಡ್. ನಿಮ್ಗೀಗ ನೀವು ಯಾರು ಅಂತ ನೆನಪಿದ್ಯಾ? ಹೌದು, ನಾನು ಸಂಪತ್ ಕುಮಾರ್ ಅವ್ರ ಮೊಮ್ಮಗಳು. ನೀವು ಏನು ಕೆಲಸ ಮಾಡ್ತೀರಾ? ನಾನು ಒಂದು ಕಂಪನಿ CEO. ಹಾಗೆ ಈಗ ನೀವು ರಿಲ್ಯಾಕ್ಸ್ ಆಗಿ ಮಲಗಿ. ಡಾಕ್ಟರ್ ಡಾಕ್ಟರ್ ಡಾಕ್ಟರ್, ನನ್ ಜಾನ್ಸಿ ಮೇಡಮ್ಗೆ ಏನಾಯ್ತು ಡಾಕ್ಟರ್? ಅವ್ರು ಯಾಕೆ ಹೀಗೆಲ್ಲ ಆಡ್ತಿದ್ದಾರೆ? ಅವರು ನನ್ನೇ ನೀನ್ ಯಾರು ಅಂತ ಕೇಳ್ಬಿಟ್ರು. ಯಾಕೆ ಡಾಕ್ಟರ್, ಯಾಕೆ? ಕೂಲ್ ಕೂಲ್. ಯಾಕೆ ಹಿಂಗೆ ಟೆನ್ಷನ್ ಆಗ್ತಾ ಇದ್ದೀರಾ? ಡಾಕ್ಟ್ರು ಸರ್, ನನ್ನ ಮೊಮ್ಮಗಳು ಹೇಗಿದ್ದಾಳೆ? ನೋಡಿ, ಅವ್ರಿಗೇನು ಆಗಿಲ್ಲ, ಆದ್ರೆ ಒಂದಷ್ಟು ಕಾಲಘಟ್ಟದ ನೆನಪುಗಳು ಮರ್ತೋಗಿವೆ. ಡಾಕ್ಟರ್ ಹೇಳ್ತಾ ಇರೋದು ನೋಡಿ, ಇದಕ್ಕೆ ನಮ್ಮ ಮೆಡಿಕಲ್ ಟರ್ಮ್ನಲ್ಲಿ ಪೋಸ್ಟ್ ಟ್ರಾಮೆಟಿಕ್ ಅಮ್ನೀಷಿಯಾ ಅಂತ ಕರಿತೀವಿ. ಅವ್ರಿಗೆ ಆಕ್ಸಿಡೆಂಟ್ ಆದಾಗ ಬ್ರೈನ್ಗೆ ಏಟ್ ಆಗಿರೋದ್ರಿಂದ ಈ ತರ ಮೆಮೊರಿ ಲಾಸ್ ಆಗಿದೆ. ಅಲ್ಲ ಡಾಕ್ಟರ್, ಈ ರೀತಿನೂ ಆಗುತ್ತಾ? ಅಂದ್ರೆ ಸ್ವಲ್ಪ ದಿನದ ಘಟನೆಗಳು, ವ್ಯಕ್ತಿಗಳು ಅವ್ರನ್ನ ಮರ್ತೋಗೋ ಚಾನ್ಸಸ್ ಇರುತ್ತಾ? ಎಸ್, ಅವ್ರಿಗೆ ಈಗ ಆಗಿರೋದು ಅದೇ.
ಅವ್ರಿಗೆ ತಮ್ಮ ಬಾಲ್ಯ, ಕಾಲೇಜ್ ಡೇಸ್, ಕಂಪ್ನಿ ಬಗ್ಗೆ ಎಲ್ಲ ನೆನಪಿದೆ. ಹಾಗಿದ್ರೆ ಅವ್ರಿಗೆ ಇವಾಗ ಎಲ್ಲಿವರೆಗೂ ನೆನಪಿದೆ ಡಾಕ್ಟರ್? ಅವ್ರ ಪ್ರಕಾರ ಅವ್ರಿಗೆ ನೆನಪಲ್ಲಿರೋ ಲಾಸ್ಟ್ ದಿನ ಅಂದ್ರೆ ಅವ್ರ ತಾಯಿಯ ವರ್ಷದ ತಿಥಿ ದಿನ. ಡಾಕ್ಟ್ರೆ, ಆ ವರ್ಷದ ತಿಥಿ ಆಗಿದ್ದು ಮಾರ್ಚ್ ತಿಂಗಳಲ್ಲಿ. ಅಲ್ಲಿಂದ ಈಚೆಗೆ ಅವಳಿಗೇನು ನೆನಪೇ ಇಲ್ವಾ? ಇಲ್ಲ, ಅದೇ ಅವ್ರ ಮೆಮೊರಿಲಿರೋ ಲಾಸ್ಟ್ ಡೇ. ತಿಥಿ ಮುಗಿಸ್ಕೊಂಡು ಮನೆಯಿಂದ ಹೊರಟಿದ್ದೀನಿ ಅನ್ನೋದು ಬಿಟ್ರೆ ಅಲ್ಲಿಂದ ಇಲ್ಲಿವರೆಗೆ ಏನಾಗಿದೆ ಅನ್ನೋದು ಏನೂ ಗೊತ್ತಿಲ್ಲ. ಸೊಸೆ ವರ್ಷದ ತಿಥಿ ಆಗಿ 7 ತಿಂಗಳಿಗೆ ಮೇಲಾಯ್ತು. ಅದಾದ್ಮೇಲೆ ಅವಳ ಜೀವನದಲ್ಲಿ ಮುಖ್ಯವಾದ ಒಂದು ಮಹತ್ತರವಾದ ಬೆಳವಣಿಗೆ ಎಲ್ಲ ಮರ್ತೋಗಿದೆ ಅಂದ್ರೆ ಹೇಗೆ ಡಾಕ್ಟರ್? ಇರ್ಬೋದು, ಬಟ್ ಸದ್ಯಕ್ಕೆ ಅದ್ಯಾವುದೂ ಅವ್ರಿಗೆ ನೆನಪಿಲ್ಲ. ಡಾಕ್ಟರ್, ಆ ನೆನಪುಗಳೆಲ್ಲ ಮತ್ತೆ ವಾಪಸ್ ಬರುತ್ತಲ್ವಾ? ಅದನ್ನ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ.